ನಾವು ಇದೇ ಊರು ಯಾಚನಹಳ್ಳಿಯವರು. ಯಾಚನಹಳ್ಳಿ ಹೆಣ್ಮಕ್ಳು. ಹೆಣ್ಮಕ್ಳು. ಯಾವ ಮದುವೆ ಆಗಿದ್ದು? ನಾವು ಮೈಸೂರ್ ಹತ್ರ ಕೂರ್ಗಳ್ಳಿ ಅಂತ. ಊರ್ಗಳು ಎಷ್ಟು ವರ್ಷ ಆಯ್ತು? ನಮ್ದು 40 ವರ್ಷ ಆಯ್ತು 40 ವರ್ಷ ಮದುವೆ ಆಗಿ. ಏನು ಈ ದೇವ್ರ ಮೇಲೆ ಈ ಊರ್ ಮೇಲೆ ಅಷ್ಟೊಂದು ಪ್ರೀತಿ ನಿಮ್ಗೆ? ಇದು ತವ್ರ ಮನೆ ದೇವರಾದ್ರಿಂದ ನಾನು ಎಲೆಕ್ಷನ್ ನಿಂತಿದ್ದೆ. ಅವಾಗ ನಿಮ್ಮೂರ್ ಮಗಳು ನಿಂತಿದ್ದಾಳೆ, ಆಶೀರ್ವಾದ ಮಾಡ್ಬೇಕು ನೀವು. ನಾನು ಕೂರ್ಗಳ್ಳಿ ಜನಕ್ಕೆ 4 ಜನಕ್ಕೆ ಸೇವೆ ಮಾಡಕ್ಕೆ ಅವಕಾಶ ಮಾಡ್ಕೊಡು ಅಂತ ಕೇಳ್ಕೊಂಡಿದ್ದೆ ದಣ್ಣಮ್ಮನ್ನ. ಅವಾಗ ಕೂರ್ಗಳ್ಳಿ ಜನ ಸಪೋರ್ಟ್ ಮಾಡಿದ್ರು. ದಣ್ಣಮ್ಮ ಆಶೀರ್ವಾದ ಮಾಡಿದ್ರು. ಗೆದ್ದೆ. ಖುಷಿ ಆಗ್ತಿದೆ. ಇನ್ನೂ 2 ವರ್ಷನ 3 ವರ್ಷಕ್ಕೊಂದ್ಸಾರಿ ಮಾಡಿದ್ರೆ ಇನ್ನೂ ತುಂಬಾ ಖುಷಿ ಆಗುತ್ತೆ. ಪ್ರತಿ ವರ್ಷ ಬೇಡವಾ ನಿಮ್ಗೆ? ಅಲ್ಲ, ಈಗ 14 ವರ್ಷ ಆಗಿತ್ತಲ್ವಾ, ಇವಾಗ ಅವ್ರಿಗೂ ತುಂಬಾ ಇದಾಗುತ್ತಲ್ವಾ. ವರ್ಷ ಮಾಡಿದ್ರು ಪರವಾಗಿಲ್ಲ, ಖುಷಿ ಆಗುತ್ತೆ. ಬರ್ತೀವಿ, ನಾವಿರುವವರೆಗೂ ಬರ್ತೀವಿ. ಈ ಹಬ್ಬ ತುಂಬಾ 14 ವರ್ಷದ ಹಿಂದೆ ಆಗಿತ್ತು. ಈ ಹಬ್ಬ ದಂಡಿ ಮಾರಮ್ಮ ಹಬ್ಬ. ಊರು ಜನಗಳನ್ನ ಕಾಯ್ತಾ ಇರೋ ದೇವತೆ ಅದು. ಮೀಸು ನೀರ್ ತಂದ್ವಿ, ಅದೊಂದ್ ಖುಷಿ ಇತ್ತು. ಬಂಡಿ ಆಯ್ತು, ಬಂಡಿಗೆ ಈಗ್ಲೂ ಕಾಯ್ತಾ ನಿಂತಿದೀವಿ ಇಲ್ಲೇ. ತುಂಬಾ ಖುಷಿ ಇದೆ ಹಬ್ಬ ಮಾಡಿರೋದ್ರಿಂದ. ಸರ್ ನಮಸ್ತೆ, ತಮ್ಮ ಹೆಸರು ಸರ್? ಕೆಂಪೇಗೌಡ ಅಂತ ಹೇಳ್ಬಿಟ್ಟು. ಕೆಂಪೇಗೌಡ ಸರ್, ಒಂದು IT ಕಂಪ್ನಿಯನ್ನ, ಸಾಫ್ಟ್ವೇರ್ ಕಂಪ್ನಿ ಸ್ಥಾಪನೆ ಮಾಡಿ ಸಾವಿರಾರು ಜನ ಎಂಪ್ಲಾಯಿಗಳಿಗೆ ಕೆಲಸವನ್ನು ಕೊಟ್ಟಿರುವಂತ ನೀವು, ಒಂದು IT ಕಂಪ್ನಿ ಕೆಲಸ ಮಾಡುವಂತವ್ರು, ಇವತ್ತು ಬಂಡಿ ಹೊಡೆಯೋದು ಅಂತ ಅಂದ್ರೆ ಬಂಡಿ ಕಟ್ಟೋ ಇದ್ರಲ್ಲಿ ಮೊದಲನೇ ಬಂಡಿ ನೀವೇ ಓಡಿಸ್ತಾ ಇದ್ರಿ. ಏನ್ ಅನ್ನಿಸ್ತು, ಏನ್ ಅನುಭವ ಆಯ್ತು ಸರ್ ನಿಮ್ಗೆ? ಇವತ್ತು ನಾವು ಸಾಫ್ಟ್ವೇರ್ ಸಂಸ್ಥೆ ಕಟ್ಟಿ ಸಾವಿರಾರು ಜನ ಕೆಲಸ ಕೊಟ್ಟಿದ್ರು ನಮ್ದು ಬೇಸ್ ಅಂತ ಬಂದ್ರೆ, ನಮ್ದು ರೂಟ್ ಬಂದ್ರೆ ನಮ್ದು ವ್ಯವಸಾಯನೇ ಮೂಲ. ನಾವು ಬೆಳಿಬೇಕಿದ್ರೆ ನಾವು ವ್ಯವಸಾಯ ಮಾಡ್ಕೊಂಡು ದನ ಕರುಗಳ ಜೊತೆ ಸೇರ್ಕೊಂಡು ಅದ್ರ ಜೊತೆ ಸಾಕಿ ಬೆಳೆದಂತವ್ರು ನಾವು. ನಮಗೆ ವ್ಯವಸಾಯ ಆಗ್ಲಿ, ದನಗಳಾಗ್ಲಿ, ಎತ್ತುಗಳಾಗ್ಲಿ ನಮ್ಗೆ ಹೊಸ್ತೇನಲ್ಲ. ನಾವು ತುಂಬಾ ವರ್ಷಗಳ ನಂತರ ಈ ಅನುಭವ ನಿಮ್ಗೆ ಏನ್ ಅನ್ನಿಸ್ತು ಸರ್? 14 ವರ್ಷ ಆದ್ಮೇಲೆ 3 ಹಬ್ಬ ಮಾಡಿದ್ರು. 14 ವರ್ಷದಿಂದ ನಡೀತಿರ್ಲಿಲ್ಲ. 14 ವರ್ಷದಿಂದ ಬೇರೆ ಕಾರಣಾಂತರಗಳಿಂದ ನಡೆದಿರ್ಲಿಲ್ಲ. ಈ ವರ್ಷ ಎಲ್ಲ ಊರ ಯಜಮಾನರುಗಳೆಲ್ಲ ಸೇರ್ಕೊಂಡು ಮಾಡ್ಬೇಕು ಅಂತ ಇದನ್ನ ಮಾಡಿದ್ರು. ಬಹಳ ಸಕ್ಸಸ್ಫುಲ್ ಆಗಾಯ್ತು. ಈ ವರ್ಷ ನಾವೇ ಬಹಳ ವರ್ಷ ಆಗಿತ್ತು ನಾವು ಮತ್ತೆ ನಮ್ಮ ರೈತಾಪಿ ಜನಾಂಗ ಜೊತೆ ತುಂಬಾ ಇನ್ವಾಲ್ವ್ ಆಗಿ. ಅದಕ್ಕೋಸ್ಕರ ನಾನೇ ಈ ಸತಿ ಬಂಡಿ ಎತ್ತಬೇಕು, ನಾವೇ ಎತ್ತು ಕಟ್ಬೇಕಂತ ಹೇಳ್ಬಿಟ್ಟು ನಾನೇ ನಮ್ಮ ಯಾರು ಇದಾರೆ ನಮ್ಮ ತಂದೆಯವರನ್ನೆಲ್ಲ ಒಪ್ಸಿ ಅವರೆಲ್ಲ ಒಪ್ಕೊಂಡ್ರು ನನ್ನ ಇದ್ ಮಾಡಕ್ಕೆ. ನಾನು ಅದಕ್ಕೋಸ್ಕರ ಎತ್ತುಗಳು ತಗೊಬಂದು ಒಂದ್ 15 ದಿನ ನಮ್ಮ ಮನೆಯಲ್ಲಿ ಸಾಕಿ ಅದನ್ನೆಲ್ಲ ಇವತ್ತು ಬಂಡಿ ಕಟ್ಟಿದ್ವು ಎತ್ತುಗಳನ್ನ ಈಗ ತಗೊಬಂದಿದ್ದ? ಹೌದು, ಇದಕ್ಕೋಸ್ಕರನೇ ತಗೊಬಂದು ನಾವು. ಎಷ್ಟು ರೂಪಾಯಿ ತಂದಿದ್ರಿ ಸರ್? ಹೆಚ್ಚು ಕಡಿಮೆ ಒಂದು 4 ಲಕ್ಷದ ಮೇಲೆ ಆಯ್ತು. ಲಕ್ಷದ್ದು? ಹೌದು. ಇವತ್ತು ಇದೇನು ಇಲ್ಲಿ ಇಟ್ಕೊಂಡಿದೆಯಲ್ಲ ಇವನ್ನೇ? ಇವು ಹೌದು, ಇವೆಲ್ಲ ತಗೊಬಂದು 4 ಲಕ್ಷದ ಎತ್ತುಗಳನ್ನ ತಗೊಬಂದು ಇವತ್ತು ಮೆರವಣಿಗೆ ಬಂಡಿಲಿ ಭಾಗವಹಿಸಿದ್ರಿ? ಹೌದು. ಅಂದ್ರೆ ನಿಮ್ಗೆ ಅಷ್ಟೊಂದು ಆಸಕ್ತಿನೇ ಸರ್ ರೈತಾಪಿ ವರ್ಗದ? ನಾವು ಆ ಟೆನ್ಷನ್, ಆ ವರ್ಕಿನ ಜಂಜಾಟಗಳ ಮಧ್ಯೆ ಬಂದು ನಮ್ಮ ರೈತಾಪಿ ಜನಾಂಗನ ಜೊತೆ ಸೇರ್ಕೊಂಡು ನಮ್ಮ ಊರಿನ ಹಬ್ಬಗಳನ್ನ, ಮೆರವಣಿಗೆಗಳನ್ನ ಆಚರಿಸೋದ್ರಲ್ಲಿ ನಮ್ಗೆ ಅದೊಂಥರ ಸ್ಟ್ರೆಸ್ ಬಸ್ಟರ್ ಅಂತ ಆಗುತ್ತೆ. ಅದು ನಮ್ಗೆ ನಮ್ಮ ಹಳೆ ಏನ್ ಪದ್ಧತಿಗಳಿದಾವೆ, ಏನಿದೆ ಅದನ್ನೆಲ್ಲ ಮತ್ತೆ ನಮ್ಗೆ ಮರುಕಳಿಸಿ ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಜನಾಂಗಕ್ಕೆ ನಮ್ಮ ಕಲ್ಚರ್ ಏನು, ಎತ್ತೋದು ಹೆಂಗಿರ್ಬೇಕು, ನಾವು ಏನೇ ಹೋದ್ರು ಎಲ್ಲೇ ಹೋದ್ರು ನಮ್ಮ ರೂಟ್ ನಾವು ಮರಿಬಾರ್ದು ಅನ್ನೋ ಒಂದು ಸಂದೇಶ ಕೂಡ ಕೊಡ್ಬೇಕಾಗತ್ತೆ ನಮ್ಮ ಮುಂದಿನ ಪೀಳಿಗೆಗೆ. ಆ ದೃಷ್ಟಿಯಿಂದ ನಾವು ಇದನ್ನ ಮಾಡ್ಕೊಂಡು ಇದನ್ನ ಮುಂದೆ ಮಾಡಿದೀವಿ, ಅರೇಂಜ್ಮೆಂಟ್ ಮಾಡಿದೀವಿ. ಸರ್, ನೀವು ಈಗ IT ಕಂಪ್ನಿಯವರು ಒಂದು ಸಾವಿರಾರು ಜನ ತುಂಬಾ ಅದನ್ನ ಕಣ್ತುಂಬ್ಕೊಳಕ್ಕೆ ತುಂಬಾ ಕಾದ್ ನಿಂತಿರೋ ಬಂಡಿ ಅನ್ನೋದನ್ನ ಎಲ್ಲ ಊರುಗಳಲ್ಲೂ ಗ್ರಾಮೀಣದಲ್ಲಿ ಇರ್ತಾರೆ. ಅದ್ರಲ್ಲಿ ನೀವೇ ಮೊದಲನೇ ಬಂಡಿ, ನೀವೇ ಪೇಟ ಹಾಕೊಂಡು ಮಹಾರಾಜನ ತರ ಏನು ರೆಡಿ ಮಾಡಿದ್ರು. ನಿಮ್ಗೆ ಯಾವ ತರ ಅನುಭವ ಆಯ್ತು, ಏನ್ ಅನ್ನಿಸ್ತಾ ಇತ್ತು ನಿಮ್ಗೆ? ನಮ್ಗೆ ಮಹಾರಾಜರ ತರನೇ ಫೀಲ್ ಆಯ್ತು. ಮಹಾರಾಜನೇ ಮಹಾರಾಜನೇ ಮಾಡಿದ್ರು. ನಾವು ಬೇಡ ಅಂದ್ರೆ ನಮ್ಮ ಅಕ್ಕಪಕ್ಕದವರು, ಅಣ್ಣ ತಮ್ಮದಿರು, ಅಕ್ಕ ತಂಗಿರು ಎಲ್ಲ ಸೇರಿ ಏನೇ ಅಲಂಕಾರ ಮಾಡಿದ್ರು. ನಮ್ಗೆ ನಮ್ಮ ಎತ್ತುಗಳಿಗೆಲ್ಲ ಬಹಳ ಅದ್ದೂರಿಯಾಗಿ ಅಲಂಕಾರ ಮಾಡಿಸಿದ್ರು ಎಲ್ಲರೂ ಸೇರ್ಕೊಂಡು.
ಅದು ನಮ್ಮ ಶ್ರೀಮತಿ ಅವರಂತೂ ತುಂಬಾ ಜಾಸ್ತಿ ಇಂಟ್ರೆಸ್ಟ್ ತಗೊಂಡು ಎತ್ಕಳಿಗೆ ಹಿಂಗೆ ಅಲಂಕಾರ ಮಾಡ್ಬೇಕು, ಇದೇ ತರ ಮಾಡ್ಬೇಕು ಅಂತ ಎಲ್ಲ ರೆಡಿ ಮಾಡಿ ಮಾಡಿಸ್ಕೊ ಬಂದಿದ್ರು. ಒಂಥರ ಖುಷಿ ಆಗುತ್ತೆ. ನಮ್ ತೆಂಡೆನಲ್ಲಿ, ನಮ್ಮ ಊರ್ನಲ್ಲಿ ನಮ್ ಪ್ರಕಾರ ನಮ್ ತೆಂಡೆದೇ ಮೊದಲನೇ ಬಂಡಿ ಹೋಗ್ಬೇಕು. ಹಾಗಾಗಿ ನಮ್ಮ ಬಂಡಿ ಮೊದಲು ನಮ್ದು ಮುಂದೆ ಹೋಗುತ್ತೆ. ಮುಂದೆ ಹೋದಾಗ ನಮ್ಗೆ ಅಟೆನ್ಷನ್ ಜಾಸ್ತಿ ಇರುತ್ತೆ. ನಮ್ಗೆ ನಾವೇನಾಗಿದೀವಿ, ಬೇರೆ ಕಡೆ ಹೋಗಿ ಏನ್ ಮಾಡಿದೀವಿ ಅನ್ನೋದಕ್ಕಿಂತ ನಮ್ ರೂಟ್ಸ್ ಅಲ್ಲಿ ಬಂದಾಗ ಅದೊಂಥರ ಹೇಳ್ಕೊಳ್ಳೋದಂತ ಸಂತೋಷ. ಎಲ್ಲೋ ಇದ್ದು ಎಲ್ಲೋ ಮಾಡ್ಕೊಂಡು ಏನೋ ಮಾಡ್ತಾ ಇರ್ತೀವಿ ಜಂಜಾಟದಲ್ಲಿ, ಅದ್ ಬಂದು ಈ ಜನಗಳ ಮಧ್ಯ, ಈ ದನಗಳ ಮಧ್ಯ ಅದೊಂಥರ ಸಂತೋಷ. ಎಲ್ಲ ಸೆಲೆಬ್ರೇಷನ್ ಮಾಡೋದು ಬಹಳ ಖುಷಿ ಆಗುತ್ತೆ ಇದೆಲ್ಲ ಮಾಡ್ಲಿಕ್ಕೆ. ನೀವು ದೇಶ ವಿದೇಶಗಳೆಲ್ಲ ಸುತ್ತಿದ್ದೀರಾ, ಪ್ರತಿದಿನ ಒಂದು ಐಫೈ ಲೈಫ್ ಅನ್ನೇ ಎಂಜಾಯ್ ಮಾಡುವಂತವ್ರು. ಆದ್ರೆ ಈ ಗ್ರಾಮೀಣ ಭಾಗದಲ್ಲಿ ಸಿಕ್ಕದಂತ ಪ್ರೀತಿ ನಿಮ್ಗೆ ಒಂದ್ ರೀತಿ ಏನೋ ಒಂದ್ ರೀತಿ ಮೂಕ ವಿಸ್ಮಿತರ ತರ ಆಗ್ಬಿಟ್ಟಿದ್ರಿ. ನೋಡ್ತಿದ್ರೆ ವಿಡಿಯೋದಲ್ಲಿ ನಾವು ನೋಡ್ತಾ ಇರ್ತಿದ್ವಿ. ಅದು ನಾವ್ ಯಾವಾಗ್ಲೂ ಹಿಂಗ್ಲೇ ಇದು ಕೆಲಸ ಅದು ಇದು ಆ ಟ್ರಾಫಿಕ್ ಜಂಜಾಟಗಳು ಇರ್ತೀವಿ. ಇಲ್ಲಿ ಬಂದಾಗ ಸುತ್ತ ಜನ, ಎಲ್ಲೋದ್ರು ಸುತ್ತ ಜನ, ನಮ್ಮ ಬಂಧು ಬಳಗದವರು, ನಮ್ಗೆ ಗೊತ್ತಿರೋರು, ನಾವು ಚಿಕ್ಕದಿಂದಿದ್ದವ್ರು, ನಮ್ಮ ನೋಡಿರೋಂಥವ್ರು ಎಲ್ಲ ಕೈ ಎತ್ತಿ ಬೀಸ್ತಾ ಇದ್ರೆ ನಮ್ಗೊಂಥರ ಖುಷಿ. ಅಯ್ಯೋ ನಮ್ನೆಲ್ಲ ಯಾರು ಮರ್ತಿಲ್ಲಪ್ಪ, ನಾವು ಇಷ್ಟು ದಪ್ಪ ಆಗಿದ್ರು, ಏನೇ ಆಗಿದ್ರು, ನಾವು ಏನಾದ್ರು ಬದಲಾವಣೆ ಆಗಿದ್ರು ಜನ ನಮ್ಮನ್ನ ಗುರ್ತಿಸ್ತಾ ಇದಾರೆ, ಮಾಡ್ತಾ ಇದಾರೆ ಅನ್ನೋದೊಂದು ಖುಷಿ ಏನಿದೆ, ಅದು ಮೂಕ ವಿಸ್ಮಿತರಾಗಿ ಮಾಡುತ್ತೆ ನಮ್ಮನ್ನ. ಅಷ್ಟು ಜನ ಆ ಕಡೆ ಈ ಕಡೆ. ಜೊತೆಗೆ ಸರ್, ನೀವೊಂದು 14 ವರ್ಷದಿಂದ ಈ ಹಬ್ಬ ನೋಡಿದ್ರಿ. ಇನ್ನೊಂದು ಅನುಭವ ನಿಮ್ಮನ್ನ ಕೇಳೋದಾದ್ರೆ, ಈ ವರ್ಷ ನಡೆದಂತ ಹಬ್ಬಕ್ಕೆ ಈ ಊರಿಗಿಂತ ಹೆಚ್ಚು ಬಹುಪಾಲು 3 ಪಟ್ಟು ಹೆಣ್ಮಕ್ಳೇ ಜಾಸ್ತಿ ಹೊರಗಡೆಯಿಂದ ಮದುವೆ ಆಗಿರೋರೆಲ್ಲರೂ ಊರಿಗೆ ಬಂದಿದ್ರು. ಅವರೆಲ್ಲ ಭಾಗವಹಿಸಿದ್ದು ನಿಮ್ಗೆ ಏನ್ ಅನಿಸ್ತಾ ಇತ್ತು ಇಷ್ಟು ಜನ ನೋಡಿ? ಯೂಶುವಲಿ ಏನಾಗುತ್ತೆ, ನಮ್ಮ ಅಮ್ಮನ ಹಬ್ಬ ಮಾಡಿದಾಗ ಹೆಣ್ಮಕ್ಳಿಗೆ ಜಾಸ್ತಿ ಒಲಿಯೋದು ಅಂತ ಹೇಳ್ಬಿಟ್ಟು ಈ ಹಬ್ಬಕ್ಕೆ ಎಲ್ಲಾ ಹೆಣ್ಮಕ್ಳು ಬಂದೇ ಬರ್ತಾರೆ. ಪ್ರತಿ ಸತಿನೂ ಹೋದ ವರ್ಷ 14 ವರ್ಷ ಹಿಂದೆ ಮಾಡಿದಾಗ್ಲೂ ಬಂದಿದ್ರು, ಈಗಲೂ ಬಂದಿದ್ದಾರೆ. ಮುಂದೆ ಯಾವಾಗ ಮಾಡಿದ್ರು ಈ ಹಬ್ಬಕ್ಕೆ ಹೆಣ್ಮಕ್ಳುಗಳು ಚಾಚು ತಪ್ಪದೆ ಬರ್ತಾರೆ. ಅದೊಂದು ಸಂಪ್ರದಾಯ. ಮನೆ ಊರಲ್ಲಿ ಹೆಣ್ಣು ದೇವರು ಪೂಜೆ ಮಾಡಿದಾಗ, ದೇವ್ರು ಮಾಡಿದಾಗ ಪ್ರತಿ ವರ್ಷ ಹೆಣ್ಮಕ್ಳಿಗೆ ಅದ್ರ ಜಾಸ್ತಿ ಒಲಿಯೋದು ನಮ್ಗಿಂತ ಅನ್ನೋದೊಂದು ಸಂಪ್ರದಾಯ. ಹಾಗಾಗಿ ಹೆಣ್ಮಕ್ಳುಗಳು ಯಾವುದೇ ಕಾರಣಕ್ಕೂ ತಪ್ಪಿಸ್ತಾನೆ ಅವ್ರ ಫ್ಯಾಮಿಲಿಗಳು, ಅವ್ರ ಮಕ್ಳುಗಳು, ಮೊಮ್ಮಕ್ಳು ಎಲ್ಲಾ ಕರ್ಕೊಂಡು 4 ತಲೆಮಾರಿಂದ ಬಂದಿರೋಂಥವ್ರು ನೋಡಿದೀನಿ ನಾನು. ನಾವು ಅವಾಗ ಚಿಕ್ಕವರಿದ್ದಾಗ ಅಜ್ಜಿ ಅಂತಿದ್ದವರು, ಈಗ ಮುತ್ತಜ್ಜಿಗಳಾಗಿರೋರು, ಅವರ 4 ಜನರೇಷನ್ ಅವರು ಬಂದಿರೋದು ನಾವು ನೋಡಿದೀನಿ ಇವತ್ತು. ಎಲ್ಲ ನಮ್ಮೂರ್ನಲ್ಲಿ ಒಂದು ನಮ್ಮ ಮನೆ ದೇವರು, ನಮ್ಮ ಹೆಣ್ಣು ದೇವರು, ಬನ್ನಿ ಹೋಗೋಣ ಅಂತ ಕರ್ಕೊಂಡ್ ಬಂದಿರೋದು. ಸಿಟಿಲಿ ಇದ್ದವ್ರನ್ನೆಲ್ಲ ಹಳ್ಳಿ ಕರ್ಕೊಂಡ್ ಬಂದು ಅದೊಂದು ಬೇರೆ ತರದೊಂದು ಅನುಭವನ ಎಲ್ರಿಗೂ ಕೊಡ್ತಾ ಇದಾರೆ. ಅಲ್ಲ, ಸಿಟಿಲಿ ಇದ್ದಿರೋ ಅನುಭವಕ್ಕಿಂತ ಹೆಚ್ಚಾಗಿ ಈ ಬಂಡಿ ಕಟ್ಟೋದಕ್ಕೇನೆ ನೀವು ಒಂದು 4 ಲಕ್ಷ ರೂಪಾಯಿ ಎತ್ತನ ಕಟ್ಟಿದ್ದೀರಿ ಅಂದ್ರೆ ರೈತ ಒಂದು ಸಂಸ್ಕೃತಿ ಅನ್ನೋದು ನಿಜವಾಗ್ಲೂ ಬರೀ ಗ್ರಾಮೀಣ ಭಾಗದಿಂದನೇ ಅಲ್ಲ, ಒಂದು ನಗರ ಪ್ರದೇಶದಲ್ಲೂ ಜೀವಂತವಾಗಿದೆ ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ ಇದೆ. ಈಗೆಲ್ಲ ಇದೊಂಥರ ಇದಾಗಿದೆ. ಇವಾಗ ಮತ್ತೆ ಹಳೆ ಕಾಲಕ್ಕೆ ಹೋಗ್ತಾ ಇದ್ವಿ. ಬೆಲ್ ಬಟನ್ ಪಾಯಿಂಟ್ ವಾಪಸ್ ಬಂದಂಗೆ ಜನಗಳಿಗೆ ಇವಾಗ ಹೊಸ ಕಾರ್ ತಗೊಳ್ಳೋ ಬದಲು ಎತ್ತು ಕಟ್ಟಬೇಕು, ಅದನ್ನ ಜಾತ್ರೆ ಜಮೀನ್ ಮಾಡ್ಬೇಕು, ತೋಟ ಮಾಡ್ಬೇಕು. ಈಗ ಎಲ್ರಿಗೂ ಏನಾಗಿದೆ, ಅವ್ರಿಗೆಲ್ಲ ಮತ್ತೆ ಹೊಸ ಗಾಳಿ ಬೇಕು, ಫ್ರೆಶ್ ಏರ್ ಬೇಕು, ನಮ್ಗೆ ಮತ್ತೆ ಶಾಂತಿಯುತ ಜೀವನ ಬೇಕು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಮತ್ತೆ ಬಂದು ತೋಟ ತಗೊಂಡು 20 ಗುಂಟೆ 1 ಎಕರೆ ಜಾಗ ಜಮೀನ್ ತಗೊಂಡು ಅದನ್ನ ಅಲ್ಲೇ ತೋಟ ಮಾಡ್ಕೊಂಡು ತೋಟದ ಮನೆ ಮಾಡ್ಕೊಂಡಿರೋ ತುಂಬಾ ಜನ ಇದಾರೆ. ನಮ್ಮ ಸ್ನೇಹಿತರು ತುಂಬಾ ಜನ ಇದಾರೆ. ಸೊ ವೀಕೆಂಡ್ ಅಲ್ಲಿ ಶುಕ್ರವಾರ ಬರ್ತಾರೆ, ವೀಕೆಂಡ್ ಹೋಮ್ ಅಂತ ಮಾಡ್ಕೊಂಡಿದ್ದಾರೆ. ಶುಕ್ರವಾರ ಬರ್ತಾರೆ, ಭಾನುವಾರ ಸಂಜೆ ಹೋಗ್ತಾರೆ. ಇದು ಮತ್ತೆ ಮರಳಿ ಗುಡಿಗೆ ಅಷ್ಟೇ, ಇನ್ನೇನಿಲ್ಲ. ಸರ್, ಈಗ ನೀವು ಹೇಳಿದ್ರಿ, ಈಗ ಮತ್ತೆ ವಾಪಸ್ಸು ಜನ ಹಳ್ಳಿ ಬಿಟ್ಟು ಸಿಟಿಗೆ ಹೋದ್ರು ಮತ್ತೆ ಹಳ್ಳಿಗೆ ಬರ್ತಿದ್ದಾರೆ, ಹಣ ಮಾಡೋ ಉದ್ದೇಶದಿಂದ ಮಾಡ್ತಿದ್ದಾರೆ ಅಂತ ಹೇಳಿದ್ರಿ. ಆದ್ರೆ ನಾವ್ ಇನ್ನೊಂದು ವಿಚಾರ ಕೇಳಿದ್ವಿ, ನೀವು ಹುಟ್ಟದಂತ ಇದೇ ಊರಿಗೆ ನೀವು ಒಂದು ಶಾಲೆಯನ್ನ ದತ್ತು ತಗೊಂಡಿದೀವಿ ಅಂತ ಕೇಳಿದ್ವಿ. ಇದೇನ್ ಸರ್, ಇದು ಯಾವಾಗ ಆಯ್ತು? ಏನ್ ಮಾಡ್ತಾ ಇದ್ದೀರಾ ಶಾಲೆ ನೀವು? 2 ವರ್ಷದಿಂದ ತಗೊಂಡ್ವಿ. ನಮ್ಮ CSR ಫಂಡ್ ನಲ್ಲಿ ಅದನ್ನ ಬೇರೆ ಎಲ್ಲೋ ಕೊಡೋ ಬದಲು ನಾವು, ಅಂದ್ರೆ ನಿಮ್ ಕಂಪ್ನಿ CSR ಫಂಡ್ ಇಲ್ಲಿಗೆ ಇನ್ವೆಸ್ಟ್ ಇದ್ದೀರಾ? ಹೌದು, ಅದು ಸೆಂಟ್ರಲ್ ಗವರ್ಮೆಂಟ್ ಕೊಡ್ಬೇಕಿತ್ತು. ಅದರ ಬದಲು ನಾವು ಓದಿದ ಶಾಲೆಗೆ ನಾವೇ ಕೊಟ್ಟು ನಮ್ಮ ಸ್ಕೂಲ್ ನ ನಾವು ಇದು ಇಂಪ್ರೂವ್ ಮಾಡಿ ನಮ್ಮೂರಿನ 4 ಮಕ್ಳುಗಳು ಚೆನ್ನಾಗಿ ಓದಿ. ಆಮೇಲೆ ನೀವು ಓದಿ ಸ್ಕೂಲ್? ಹೌದು, ನಾನು 1 ರಿಂದ 5ನೇ ತರಗತಿ ತನಕ ಓದಿ ಸ್ಕೂಲ್ ಇದೇನೆ. ಆ ಶಾಲೆನ ಮತ್ತೆ ಇಂಪ್ರೂವ್ ಮಾಡಿ ಇನ್ನೊಂದಷ್ಟು ಮಕ್ಕಳಿಗೆ ಅನುಕೂಲ ಆಗತ್ತಾರೆ ಏನಾದ್ರು ಮಾಡೋಣ, ನಮ್ ತರ ಯಾರಾದ್ರೂ ಜೀವನ ಕಟ್ಕೊಳಕ್ ಅನುಕೂಲ ಆಗ್ಲಿ. ಸೊ ಆ ತರ ಒಂದು ದೃಷ್ಟಿ ಇಟ್ಕೊಂಡು ಅದನ್ನ ಡೆವಲಪ್ ಮಾಡಿ 3 ವರ್ಷ ಆಯ್ತು. ಇನ್ನ 2 ವರ್ಷ ನಮ್ಮ ಇದ್ರಲ್ಲೇ ಇದೆ. ಅದು 5 ವರ್ಷಕ್ಕೆ ದತ್ತು ತಗೊಂಡು ಇಂಪ್ರೂವ್ಮೆಂಟ್ ಮಾಡ್ತಾ ಇದೀವಿ. ಆ ಕೆಲಸ ಸತತವಾಗಿ ನಡೆಯುತ್ತೆ. ಇನ್ನ 2 ವರ್ಷಕ್ಕೆ ಅಂತಲಲ್ಲ, ಸತತವಾಗಿ ನಮ್ಗೆ ದೇವ್ರು ಎಷ್ಟು ಶಕ್ತಿ ಕೊಡ್ತಾನೆ ಅಲ್ಲಿ ತನಕ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಹಂಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು ಸರ್ ಸ್ಕೂಲ್? ಈಗ ನಾವು ಒಂದು 2 ವರ್ಷದಿಂದ ಒಂದು ಹತ್ತತ್ರ ಒಂದು 30-40 ಲಕ್ಷ ರೂಪಾಯಿ ಖರ್ಚು ಮಾಡಿದೀವಿ ಅದಕ್ಕೆ. ನೀವು CSR ಫಂಡ್ 40 ಲಕ್ಷ ಹೊರಗಡೆ ಕೊಡೋದನ್ನ ನೀವು ನಿಮ್ಮ ಹುಟ್ಟದಂತ ಓದ್ಲಿಲ್ಲ. ನಮ್ಗೆ ನಾವು ಕೆಲಸ ಶುರು ಮಾಡಿದ್ವಿ. ಕೆಲಸ ಶುರು ಮಾಡಿದ್ಮೇಲೆ ಅರ್ಧಂಬರ್ಧ ನಿಲ್ಸಕ್ ನಮ್ಗೆ ಮನ್ಸಾಗ್ಲಿಲ್ಲ. ಹಾಗಾಗಿ ಅದು ನಮ್ದು ಬಡ್ಜೆಟ್ ಮೀರೋದ್ರೂ ಮಾಡಿದ್ಮೇಲೆ ಕೆಲಸ ಚೆನ್ನಾಗಿ ಮಾಡ್ಬೇಕನ್ನೋ ಒಂದು ಮನೋದೃಷ್ಟಿಯಿಂದ ಅದನ್ನ ತುಂಬಾ ಇಂಪ್ರೂವ್ ಮಾಡಿದೀವಿ. ಅದನ್ನ ಮತ್ತೆ ಇನ್ನ ಕೆಲವೊಂದು ಇಂಪ್ರೂವೈಸೇಷನ್ ಇದೆ, ಮಾಡೋದಿದೆ. ಮಕ್ಳುಗಳೆಲ್ಲ ತುಂಬಾ ಜಾಸ್ತಿ ಸೇರ್ಕೊಂಡ್ರೆ ಇನ್ನ ದೊಡ್ಡದಾಗ ಅದನ್ನ ಇಂಪ್ರೂವ್ ಮಾಡಿ ಇನ್ನ ಅದು ನಮ್ಮ ತಾಲೂಕ್ ಲೆವೆಲ್ಗೆ, ಡಿಸ್ಟ್ರಿಕ್ಟ್ ಲೆವೆಲ್ಗೆ ನಮ್ಮ ರನ್ ಮಾಡ್ಬೇಕನ್ನೋ ಒಂದು ಆಶಾಭಾವನೆ ಇದೆ. ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇನ್ನ ಜಾಸ್ತಿ ಮಾಡ್ತಾರೆ ಅಂತ ಒಂದು ನಂಬಿಕೆಯಿಂದ ಮಾಡ್ತಾ ಇದೀವಿ.
ಖಂಡಿತ ಸರ್, ನಿಜವಾಗ್ಲೂ ಕೂಡ ಏನೋ ಒಂದು ಖುಷಿಗೋಸ್ಕರನ ಮಾಡಿದಂಥವ್ರೆಲ್ಲ ನೀವು ಹಸು ಇದು ಬಂಡಿ ಹೊಡಿಯೋದಕ್ಕೆ ಹಸುಗಳನ್ನ ತಗೊಬಂದಿದ್ದೀರಾ, ಹಸು ಸಂಸ್ಕೃತಿ ರೈತ ಸಂಸ್ಕೃತಿ ಉಳಿಸ್ತಾ ಇದ್ದೀರಾ, ತಾವು ಓದಿದಂಥ ಊರನ್ನ ತಾವು ಓದಿದಂಥ ಕಾಲೆಗೆ ಒಂದು ಅಭಿವೃದ್ಧಿ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ಈ ಥರದ್ದು ರೈತಾಪಿ ಕುಟುಂಬದಿಂದ ಬಂದದ್ರಿಂದ ಮಾತ್ರ ಸಾಧ್ಯ ಅನ್ಸುತ್ತೆ. ಖಂಡಿತವಾಗ್ಲು ಯಾವತ್ತೂ ನಮ್ಮ ಬೇರೆ ನಾವು ಮರೀಲಿಕ್ಕೆ ಆಗಲ್ಲ. ಮರಳಿ ಗುಡಿಗೆ ಯಾವತ್ತಿದ್ರು ಬರ್ಲೇಬೇಕು ನಾವು. ಸೊ ಎಲ್ರಿಗೂ ಅಷ್ಟೇ, ಮುಂದಿನ ಜನರೇಷನ್ಗೂ ಅಷ್ಟೇ, ಎಲ್ಲೇ ಹೋದ್ರು ಏನೇ ಮಾಡಿದ್ರು ನಿಮ್ಮ ತಳ ಏನಿದೆ ತಳನ ಯಾವತ್ತೂ ಮರಿಬೇಡಿ. ಇದು ನೀವು ಕಲ್ತಂತ ಈ ಗುಣಗಳು ನಿಮ್ ತಂದೆ ತಾಯಿಯಿಂದ ಅಥವಾ ಬೇರೆ? ನಮ್ಮ ತಾಯಿ ಹೇಳ್ಕೊಟ್ಟಿದ್ದು ಯಾವತ್ತು ಏಣಿ ಎತ್ತಾದ್ಮೇಲೆ ಏಣಿ ಒದಿಬೇಡಪ್ಪ, ಯಾವತ್ತಿದ್ರು ಏಣಿ ಬೇಕೇ ಬೇಕಾಗತ್ತೆ ವಾಪಸ್ ಸಪೋರ್ಟಿಗೆ, ಏಣಿ ಯಾವತ್ತೂ ಬಿಡ್ಬೇಡ ಮರ ಏಣಿ ಎತ್ತದ್ಮೇಲೆ ಅಂತ. ಹಾಗಾಗಿ ನಾವೆಲ್ಲೇ ಹೋದ್ರು ಏನೇ ಮಾಡಿದ್ರು ನಮ್ಮ ತಳ ನಮ್ಗೆ ಇರ್ಲೇಬೇಕು, ಅದನ್ನ ಬರ್ಲೇಬೇಕು, ಅದನ್ನ ಆಚರಿಸ್ಲೇಬೇಕು, ಅದನ್ನ ಕಾಪಾಡ್ಕೊಳ್ಳಬೇಕು, ಅದು ನಮ್ಮ ಜವಾಬ್ದಾರಿ. ಖಂಡಿತ ಸರ್, ಯಾಕೆಂದ್ರೆ ನಿಮ್ಮ ಈ ಗುಣ ವಿಡಿಯೋ ನೋಡ್ತಾ ಇರೋ ಈ ಗ್ರಾಮದವ್ರಿಗೆ ಎಷ್ಟೋ ಜನಗಳಲ್ಲಿ ಬದಲಾವಣೆ ಆಗ್ಬೇಕು, ಅವ್ರಿಗೊಂದು ಇನ್ಸ್ಪೈರ್ ಆಗ್ಬೇಕು. ಯಾಕಂದ್ರೆ ನಿಮ್ಮ ಊರಲ್ಲಿ ಎಲ್ಲಾ ತರ ಕ್ಷೇತ್ರದಲ್ಲಿ ಇರೋರು ಇದ್ದಾರಂತೆ, ಸಿನಿಮಾ, ಸೀರಿಯಲ್ಲು, ರಾಜಕಾರಣ ಎಲ್ಲಾ ತರದವರು ಇದ್ದಾರಂತೆ. ಅದರಲ್ಲಿ IT ಕಂಪ್ನಿಯ ಒಂದು ಸ್ಥಾಪಕರು ನೀವು ಇಂಥ ಒಂದು ಚಾಲನೆ ಕೊಟ್ಟಿದ್ದೀರಿ ಅಂತ ಅನ್ಕೋಬಹುದು. ಖಂಡಿತವಾಗ್ಲು ಎಲ್ಲ ಅವ್ರವ್ರ ಶಕ್ತಿಗೆ ತಕ್ಕಂತೆ ಅವ್ರವರೆಲ್ಲ ಮಾಡಿದಾರೆ. ನಮ್ಮ ಶಕ್ತಿಗೆ ಏನ್ ದೇವ್ರು ನಮ್ಗೆ ಏನೊಂದು ಆಜ್ಞೆ ಕೊಟ್ಟಿದ್ರು, ಆಜ್ಞೆ ಪ್ರಕಾರ ನಮ್ಮ ಶಕ್ತಿಗೆ ಏನಾಗತ್ತೆ ಅದನ್ನ ಮಾಡಿದೀವಿ. ನಮಗಿಂತ ತುಂಬಾ ಹೆಚ್ಚಾಗಿ ಮಾಡೋರು ಇದ್ದಾರೆ, ಇನ್ನ ಹೆಚ್ಚಾಗಿ ಬಂದ್ ಮಾಡ್ಲಿ ಅಂತ ಕೂಡ ಆಶಿಸ್ತೀವಿ. ನಮ್ಮ ಕಡೆಯಿಂದ ಏನ್ ಸಪೋರ್ಟ್ ಬೇಕೋ ಆ ಸಪೋರ್ಟ್ ಪ್ರೊವೈಡ್ ಮಾಡ್ತೀವಿ ಅವ್ರಿಗೆ. ನಾಳೆ ಒಂದು ಮನೆ ಉದ್ಧಾರ ಆದ್ರೆ, ಒಂದು 10 ಮನೆ ಉದ್ಧಾರ ಆದ್ರೆ ಒಂದು ಊರು ಉದ್ಧಾರ ಆದಂಗೆ, ಒಂದು ಊರು ಉದ್ಧಾರ ಆದ್ರೆ ದೇಶ ಉದ್ಧಾರ ಆದಂಗೆ. ಹಾಗಾಗಿ ಯಾರೇ ಬಂದು ಏನೇ ನಾವು ಡೆವಲಪ್ಮೆಂಟ್ ಮಾಡ್ತೀವಿ, ಇನ್ನ ಚೆನ್ನಾಗಿ ಮಾಡ್ತೀವಿ ಅಂದ್ರೆ ನಮ್ಮ ಸಪೋರ್ಟ್ ಖಂಡಿತ ಇರುತ್ತೆ. ಯಾವಾಗ ಬೇಕಾದ್ರೂ ಬಂದು ಯಾರು ಬೇಕಾದ್ರೂ ಏನಾದ್ರು ನಮ್ಮನ್ನ ಜೊತೆ ಸೇರಿಸ್ಕೊಂಡು ಮಾಡಿದ್ರೆ ಖಂಡಿತ ನಾವು ಸಪೋರ್ಟ್ ಮಾಡ್ತೀವಿ. ಇನ್ನ ಇಂಪ್ರೂವ್ ಆಗ್ಲಿ, ಇನ್ನ ಒಳ್ಳೇದಾಗ್ಲಿ ಅಂತ ಆಶಿಸ್ತೀನಿ. ಸರ್, 14 ವರ್ಷ ಆದ್ಮೇಲೆ ಹಬ್ಬ ಈಗ ಮತ್ತೆ ನೀವು ಬಂದಿದ್ದೀರಾ, ಇದ್ರಲ್ಲಿ ಭಾಗವಹಿಸಿದ್ದೀರಾ, ಒಂದು ಭಾಗ ಕೂಡ ನೀವು ಆಗಿದ್ರಿ ಇವತ್ತು. ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ? ನಿಮ್ ಸಂಸಾರ, ನಿಮ್ ಫ್ಯಾಮಿಲಿ, ಸಂಬಂಧಿಕರು ಎಲ್ಲ ಜಾತ್ರೆನ ಇದ್ದಾರೆ, ಎಲ್ಲ ತುಂಬಾ ಖುಷಿ ಆಗ್ತದೆ, ತುಂಬಾ ಖುಷಿ ಆಗತ್ತೆ. ಹೇಳ್ಕೊಳ್ಳೋದು ಸಂತೋಷ, ಇದು ಒಂದು ಮರೆಯಲಾರದಂತ ಅನುಭವ ಅಂತ ಹೇಳ್ಬೋದು, ಸಿಂಪಲ್ ಆಗಿ ಹೇಳ್ಬೇಕು. ನೀವೀಗ ಕೋಟ್ಯಾಂತರ ರೂಪಾಯಿ ಓನರ್ ಆಗಿದ್ರು ಕೂಡ ಇವತ್ತು ನಿಮ್ಗೆ ಸಿಕ್ತಂತ ಖುಷಿ ಅಲ್ಲ, ಅದು ದುಡ್ಡು ಬೇರೆ, ದುಡ್ಡನ್ನೆಲ್ಲ ಲೆಕ್ಕ ಹಾಕಕ್ಕಾಗಲ್ಲ. ಈ ಮೊಮೆಂಟ್ ಅಲ್ಲಿ ನಾವೇನ್ ಬದುಕ್ತಿದೀವಿ ಅದು ಬಹಳ ಇಂಪಾರ್ಟೆಂಟ್. ಇವತ್ತೇ ಏನ್ ಬದುಕಿದೀವಿ ನಾವು ನೀವೇನ್ ಅದೇ ಮಾತ್ರ ಕ್ಷಣ ಮಾತ್ರದ್ದು, ಈ ಕ್ಷಣ ಮಾತ್ರದ್ದು ನಾವ್ ಈಗ ಎಂಜಾಯ್ ಮಾಡ್ಬೇಕು, ಅದ್ ಮಾಡ್ಬೇಕು. ಎಷ್ಟು ಕೋಟಿ ಇದ್ರು ಏನೇ ಮಾಡಿದ್ರು ಹೊಟ್ಟೆಗೆ ತಿನ್ನೋದ್ 4 ತನ್ನೇನೆ, ಚಿನ್ನ ತಿನ್ನಕ್ಕಾಗಲ್ಲ. ಸೊ ಈ ಮೊಮೆಂಟ್ ಅಲ್ಲಿ ಇವೆಲ್ಲ ಬಂದು ಎಂಜಾಯ್ ಮಾಡಿದಾಗ ಏನಾಗುತ್ತೆ, ನಮ್ಮ ಹಳೆ ದಿನಗಳು ನೆನಪಾಗ್ತವೆ. ನಮ್ಮ ಮುಂದಿನ ಜನರೇಷನ್ಗೆ ನಾವು ಒಂದು ಪಾಠ ಹೇಳ್ಕೊಟ್ಟಂಗಾಗತ್ತೆ, ಒಂದು ರೋಡ್ ಮ್ಯಾಪ್ ಹಾಕೊಟ್ಟಂಗಾಗತ್ತೆ, ಹಿಂಗ್ ಮಾಡ್ಬೇಕು, ಹಿಂಗ್ ಹೋಗ್ಬೇಕು ಅಂತ. ಸೊ ಹಾಗಾಗಿ ಅದೆಲ್ಲ ಬಹಳ ಅವಶ್ಯಕತೆ. ನಾವ್ ಎಷ್ಟೇ ಒತ್ತಡದಲ್ಲಿದ್ರು, ಎಷ್ಟೇ ನಮ್ ಕೆಲಸಗಳಿದ್ರು ಇಂಥ ಆಪರ್ಚುನಿಟಿಗಳು ಬಂದಾಗ ಉಪಯೋಗಿಸ್ಕೊಂಡು ಅದನ್ನ ಬಂದು ಸೆಲೆಬ್ರೇಷನ್ ಮಾಡಿ ಅದನ್ನ ಮೆಮೊರೈಸ್ ಮಾಡ್ಕೊಳ್ಳೋದು ಬಹಳ ಅವಶ್ಯಕತೆ. ಎಲ್ಲಾರು ಮಾಡ್ಬೇಕು ಅದನ್ನ, ನಾನು ಒಬ್ಬನೇ ಅಂತಲ್ಲ, ಎಲ್ಲರೂ ಮಾಡ್ಬೇಕು. ಮತ್ತೆ ನಮ್ಮ ಊರಿನಲ್ಲಿ ತುಂಬಾ ಜನ ಬಂದು ಮಾಡ್ತಿದಾರೆ. ಊರಿನ ಮಕ್ಳುಗಳೆಲ್ಲ, ಹೆಣ್ಮಕ್ಳು ಗಂಡ್ಮಕ್ಳು ಯಾರೆಲ್ಲ ಇದ್ರು ಎಲ್ಲರೂ ಬಂದು ಸೆಲೆಬ್ರೇಷನ್ ಮಾಡ್ತಾ ಇದಾರೆ. ಹಾಗಾಗಿ ನಂದು ಒಬ್ಬನ್ ಸ್ಪೆಷಲ್ ಅಂತಲ್ಲ, ಮುಂದಿನ ಜನರೇಷನ್ ಇದನ್ನ ಬಹಳ ಅಚ್ಚುಕಟ್ಟಾಗಿ ಅದನ್ನ ನಡ್ಸ್ಕೊಂಡು ಹೋಗ್ಬೇಕು. ನಾವೆಲ್ಲೇ ಹೋಗಿ ಏನೋ ಮಾಡಿದ್ರು ವಾಪಸ್ ಬಂದು ನಮ್ಮ ರೂಟ್ಸ್ ಏನಿದೆ, ನಮ್ಮ ತಳ ಏನಿದೆ ಅದನ್ನ ಬಿಡ್ತಾರೆ, ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕು. ಅದು ಬಹಳ ಮುಖ್ಯ. ನಮ್ಮ ಕಲ್ಚರ್ ಏನಿದೆ, ಅದನ್ನ ನಡ್ಸ್ಕೊಂಡು ಹೋಗ್ಬೇಕು, ಅದು ಬಹಳ ಮುಖ್ಯ. ಅದು ಸರ್, ಕೊನೆಯದಾಗಿ ಈ 4 ಲಕ್ಷ ಕೊಟ್ಟು ಇದು ಬಂಡಿಗೆ ನೀವು ಎತ್ತುಗಳನ್ನ ತಗೊಬಂದಿರಿ, ಜೊತೆಗೆ ಇವಕ್ಕೆ ಒಂದ್ ರೀತಿ ಈ ಜಾತ್ರೆ ನಡೀತಾ, ದನಿನ್ ಜಾತ್ರೆ ನಡೀತಾ, ಈ ತರ ಸಾಮೇನ್ ಹಾಕಿ ಅವಕ್ಕೆ ಒಂದ್ ರೀತಿ ಸಿಕ್ಕಾಬಟ್ಟೆ ಕೆಳಗಡೆ ಎಲ್ಲ ಹೊಟ್ಟೆಲ್ಲ ಹಾಕಿ ಸೇಫ್ ಮಾಡಿದ್ದೀರಾ. ಇದು ಎಷ್ಟು ದಿವಸವರೆಗೆ ಹಿಂಗೆ ಇರ್ತೀರಾ ಇದನ್ನ? ಇದು ಈಗ ನಾಳಿದ್ದೆಲ್ಲ ಗೆಸ್ಟ್ ಗಳು ಬರೋದ್ರಿಂದ ಇದೆಲ್ಲ ಮಾಡಿದೀವಿ, ಬಂದವರೆಲ್ಲ ನೋಡ್ಲಿ, ಇನ್ಸ್ಪೈರ್ ಆಗ್ಲಿ ಅಂತ. ಇನ್ಸ್ಪೈರ್ ಆಗ್ಲಿ, ಎಲ್ಲ ಒಂದು ಇದಾಗ್ಲಿ, ಈ ಸಂಸ್ಕೃತಿ ಕಂಟಿನ್ಯೂ ಮಾಡ್ಲಿ ಅಂತ ಹೇಳ್ಬಿಟ್ಟು. ಎತ್ತುಗಳು ಅಂತ ಹೇಳಿದ್ರೆ ನಾವು ಸುಮ್ನೆ ಅದನ್ನ ಏನು ಮೂಕ ಪ್ರಾಣಿಗಳಂತ ಹೇಳಕ್ಕಾಗಲ್ಲ. ಅವು 3 ದಿನ ಸೇರ್ಕೊಂಡ್ರೆ ನಮ್ ಜೊತೆಗೆ ನಮ್ಮ ಮಕ್ಳ ತರನೇ ಆಗ್ತವೆ. ಕೆಳಗಡೆ ಮಲ್ಕೊಂಡ್ರೆ ಎಲ್ಲಿ ಹೋತೋ ಏನಾಗುತ್ತೋ ಹೆಂಗ್ ಇದಾಗುತ್ತೋ ಅನ್ನೋದು ಒಂದು ಕಾಳಜಿ ಇರುತ್ತೆ. ಹಾಗಾಗಿ ಅದಕ್ಕೆ ಒಟ್ಟ ಹಾಕಿ ಹೆಚ್ಚಾಗಿ ಅವು ನಮ್ ಭಾಷೆ ಅರ್ಥ ಆಗ್ತಿದೆ ಏನೋ ಗೊತ್ತಿಲ್ಲ, ನಿಮ್ಮೇಲೆ ಪ್ರೀತಿಗೋಸ್ಕರ ಅವಾಗಿಂದ ತಿವಿಯಕ್ ಬತ್ತಿದೆ, ಬಟ್ ತಿವಿತಾ ಇಲ್ಲ. ಇಲ್ಲ, ಅವು ತುಂಬಾ ಸಾಧು ಎತ್ತುಗಳು. ಯಾರೇ ಚಿಕ್ಕ ಮಕ್ಳು ಇಟ್ಕೊಂಡ್ರಿ, ದೊಡ್ಡವ್ರು ಇಟ್ಕೊಂಡ್ರಿ, ಯಾರು ಬಂದ್ರು ಏನು ತಿವಿಯಲ್ಲ. ತುಂಬಾ ಜನ ಇಟ್ಕೊಂಡು ಫೋಟೋ ತಗೋತಾ ಇದಾರೆ, ಬೆಳಿಗ್ಗೆಯಿಂದ ನೆನ್ನೆಯಿಂದನೂ ತಗೋತಾ ಇದಾರೆ. ಪಾಪ ಅವೇನು ಮಾಡಲ್ಲ, ತುಂಬಾ ಮುಗ್ಧ ಎತ್ತುಗಳು ಅಂತ ಹೇಳ್ಬೋದು. ಅಲ್ಲ, ನಿಮ್ ಭಾವನೆ ಅರ್ಥ ಆಗ್ಬಿಟ್ಟು ತುಂಬಾ ಪ್ರೀತಿ ಮಾಡಕ್ ಇಷ್ಟಪಡ್ತಿದೆ ಅನ್ಸೋದು. ಜೊತೆ ಬೆಳಿಗ್ಗೆಯಿಂದ ಸುಸ್ತಾಗಿದೆ, ಪಾಪ ಮಲ್ಕೊಳ್ಳಬೇಕು, ಅವಕ್ಕೂ ತೊಂದರೆ ಕೊಟ್ಟಿದೆ ತುಂಬಾ. ಈಗ ರೆಸ್ಟ್ ಮಾಡಿಸೋ ಸಮಯ ಅದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಜವಾಗ್ಲೂ ನಿಮ್ಮಂತವ್ರು ಪ್ರತಿ ಊರಿಗೂ ಕೂಡ ಈ ತರದವ್ರು ಒಬ್ಬೊಬ್ರು ಯುವಕರು ಇದ್ರೆ ಆ ಊರಿಗೆ ಒಂದಷ್ಟು ಮಾದರಿ ಆಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸರ್, ನಿಜವಾಗ್ಲೂ ಥ್ಯಾಂಕ್ ಯು ವೆರಿ ಮಚ್.